ನಮ್ಮ ವಿದ್ಯಾರ್ಥಿಯೊಬ್ಬರ ನೋವಿನ ಕತೆ. ಸರ್, ನನ್ನ ಮಗ ತೀರ್ಕೊಂಬಿಟ್ಟ. ಅವನನ್ನು ಕಂಪನಿಯಿಂದ ಕೆಲಸದಿಂದ ತೆಗೆದ್ರು. ಹಾಗಾಗಿ ಆತ ಬೇರೆ ಕೆಲಸ ಏನೂ ಇಲ್ಲ ಅಂತ ಹೇಳಿ ಆತ ಆತ್ಮಹತ್ಯೆ ಮಾಡಿಕೊಂಡು ತೀರ್ಕೊಂಡ. ನಮ್ಮ ಯೋಗ ಶಾಲೆಯಲ್ಲಿ ಒಬ್ಬರು ಕೆಲಸ ಮಾಡ್ತಾರೆ. ಸುಮಾರು 23 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆಗಿಂದಾಗೆ ರಜೆ ಆಗ್ತಾರೆ, ಬಟ್ ಇವಾಗಲೂ ಮಾಡ್ತಾ ಇದ್ದಾರೆ. ಏನೂ ತೊಂದರೆ ಇಲ್ಲ. ಅವ್ರಿಗೆ ಒಂದ್ಸಲ 3 ದಿನ ರಜೆ ಹಾಕಿದ್ರು ಕಂಟಿನ್ಯೂಯಸ್ ಆಗಿ. ಏನು ಕ್ಲೀನ್ಲಿನೆಸ್ ಎಲ್ಲ ಯಾರು ಮೇಂಟೈನ್ ಮಾಡೋದು, ನಾಳೆಯಿಂದ ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳಿ ತಮಾಷೆಗೆ ಹೇಳಿದಾಗ ಆಕೆ ಎಷ್ಟು ಸೀರಿಯಸ್ ಆಗಿ ಅದಕ್ಕೆ ಉತ್ತರ ಕೊಟ್ಟರು ಅಂದರೆ, ಸರ್, ಹುಟ್ಟಿಸಿದ ದೇವರು ಹುಲ್ ಕೊಡದೆ ಇರೋದಿಲ್ವಾ? ಇಲ್ಲಿ ಕೆಲಸ ಇಲ್ಲ ಅಂದರೆ ಬೇರೆ ಕಡೆ ಕೆಲಸ, ನಾನು ಕೆಲ್ಸಕ್ಕೆ ಹೋಗ್ತೇನೆ. ಎಷ್ಟು ಧೈರ್ಯವಾಗಿ. ಆಕೆ ಅನ್ಎಜುಕೇಟೆಡ್, ಏನು ಓದಿಲ್ಲದೆ ಇರ್ತಕ್ಕಂಥ ಆಕೆ ಅಷ್ಟು ಆತ್ಮಸ್ಥೈರ್ಯದಿಂದ ನಾನು ಈ ಕಡೆ ಇಲ್ಲಿ ಕೆಲಸ ಇಲ್ಲ ಅಂದರೆ ನಾನು ಬೇರೆ ಕಡೆ ಕೆಲಸ ಮಾಡಬಲ್ಲೆ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಇದೆ, ನಂಬಿಕೆ ಇದೆ. ಆದರೆ ಡಿಗ್ರಿ ಮಾಡಿರ್ತಾರೆ, ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಇರುತ್ತೆ. ಕಂಪನಿ ಕೆಲಸ ತೆಗೀತು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಸರಿಯೇ? ನೂರಾರು ಕೆಲಸಗಳಿದೆ ಪ್ರಪಂಚದಲ್ಲಿ. ಒಂದು ಪ್ರಾವಿಷನ್ ಸ್ಟೋರ್ ಹಾಕೋಬೋದು, ಒಂದು ಬುಕ್ ಸ್ಟೋರ್ ಹಾಕೋಬೋದು, ಅಥವಾ ಬೇರೆ ಕಡೆ ಸಣ್ಣದಾಗಿ ಕೆಲಸ ಮಾಡ್ತಾ ಇದ್ದು ಅನಂತರ ನಾವು ಒಂದು ಸಣ್ಣ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು. ಈ ಬಹಳಷ್ಟು ಇದೆ. ಹುಡುಕದಾಗ ಮಾತ್ರ ಸಿಕ್ಕತ್ತೆ. ನಾವು ನಮ್ಮ ಮೇಲೆ ನಂಬಿಕೆ ಕಳ್ಕೊಂಡಾಗ ಎಲ್ಲ ಡೋರ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಯಾವುದು ಓಪನ್ ಆಗೋದಿಲ್ಲ. ಯಾವುದು ಮೈಂಡ್ ಆಪ್ಷನ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಹೊರ ಪ್ರಪಂಚವನ್ನು ನೋಡಿದಾಗ ಅದು ಟ್ರೆಷರ್ ರೀತಿಯಲ್ಲಿ ಅನಿಸುತ್ತೆ. ಸೊ ಹಾಗಾಗಿ ಆ ನಂಬಿಕೆಯನ್ನು ಕಳ್ಕೊಳ್ಬೇಡಿ.